100 ವರುಷಗಳ ಇತಿಹಾಸವಿರುವ ಉಡುಪಿಯ ಪಕ್ಕದಲ್ಲಿರುವ ಮಲ್ಪೆಯ ಮಹತೋಬಾರ ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೊಡವೂರು ಕಡೆಗೆ ನನ್ನ ಪಯಣವಾಗಿತ್ತು. ಸನ್ಮಾನ್ಯ ಪ್ರಸಾದ್ ರಾಜ್ ಕಾಂಚಾನ್ ಇವರ ಸಾರಥ್ಯದಲ್ಲಿ ನಡೆಯುವ ಮಹಾರುದ್ರಯಾಗದ ಉದ್ದೇಶವನ್ನ ತಿಳಿಯುವುದೇ ಈ ಭೇಟಿಯ ಆಶಯವಾಗಿತ್ತು. ಶತಮಾನಗಳಿಂದ ಭಕ್ತರ ಜೀವನಕ್ಕೆ ಬಹುದೊಡ್ಡ ಶಕ್ತಿಯಾಗಿ ಸಕಲ ಸಂಪತ್ತು, ಐಶ್ವರ್ಯ, ನೆಮ್ಮದಿಯನ್ನ ನೀಡಿದ ಶಿವನ ಸನ್ನಿಧಾನದಲ್ಲಿ ನಡೆಯುವ ಯಾಗದ ಮಹತ್ವ ನೀವು ತಿಳ್ಕೊಂಡ್ರೆ ಖಂಡಿತ ಮೇ 14ರಿಂದ 19ರ ಒಳಗೆ ಭೇಟಿ ನೀಡುವುದರಲ್ಲಿ ಸಂದೇಹವಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಬಂದಿರೋದು ಉಡುಪಿಗೆ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನ ಪಡ್ಕೊಂಡು ಒಂದ್ ಸ್ವಲ್ಪ ಮುಂದೆ ಬಂದಾಗ ನಮಗೆ ಸಿಗೋದೇ ಬಹಳಷ್ಟು ಸುಂದರವಾಗಿರುವಂತಹ ಒಂದು ಜಾಗ, ಅದು ಮಲ್ಪೆ. ಸೊ ಈ ಮಲ್ಪೆ ಅಂತ ಬಂದಾಗ ಇಲ್ಲಿ ಬೀಚ್ಗೆ ಹೋಗಿರ್ತೀರಿ ಎಲ್ಲರೂ ಕೂಡ. ಈ ಬೀಚ್ ಪಕ್ಕದಲ್ಲೇ ಇರುವಂತಹ ಒಂದು ಟೆಂಪಲ್ ಇದೆ. ಅದು ಹಲವಾರು ವರುಷಗಳ ಇತಿಹಾಸವನ್ನ ಹೊಂದಿರುವ ಮಹತೋಬಾರ ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೊಡವೂರು. ಇದರ ಇತಿಹಾಸ ಏನು ಅನ್ನೋದನ್ನ ಮೊದಲಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೀತಾರಾಮ್ ಅಂತ ಈ ಕ್ಷೇತ್ರದಲ್ಲಿ ಅರ್ಚಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕ್ಷೇತ್ರವು ಬಹಳ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರವಾಗಿದೆ. ಸುಮಾರು 1000ಕ್ಕಿಂತಲೂ ಕೂಡ ಹಳೆಯ ಪುರಾತನವಾದಂತಹ ದೇವಸ್ಥಾನ ಅಂತ ಹೇಳಲಿಕ್ಕೆ ಆಗ್ತದೆ. ಯಾಕೆಂದರೆ ಇಲ್ಲಿ ಒಳಗಡೆ ಒಂದು ದೊಡ್ಡ ಒಂದು ಬಾವಿ ಇದೆ. ಆ ಬಾವಿಯ ಒಳಗಡೆ 2 ಲಿಂಗಗಳು, ಉದ್ಭವ ಲಿಂಗಗಳಿದೆ, ಶಂಕರ, ನಾರಾಯಣ. ನಾವು ಈ ಹಿಂದೆ 12 ವರ್ಷದ ಹಿಂದೆ ಬ್ರಹ್ಮಕಲಶ ನಡೆಸುವ ಸಂದರ್ಭದಲ್ಲಿ ಅದನ್ನು ಮಣ್ಣೆಲ್ಲ ತೆಗೆದು ಎಲ್ಲ ಭಕ್ತಾದಿಗಳಿಗೆ ನಾವು ತೋರಿಸಿದ್ದೇವೆ. ಅಲ್ಲಿಂದ ಬಂಗಾರದ ಸರಡಿನಲ್ಲಿ ಮೇಲಕ್ಕೆ ತಂದು ಪ್ರತ್ಯೇಕವಾಗಿ ದೊಡ್ಡ ಪಾಣಿಪೀಠವನ್ನು ಇಟ್ಟು ಅಲ್ಲಿ ಒಂದೇ ಲಿಂಗವನ್ನು ಪ್ರತಿಷ್ಠಾಪಿಸಿ ಒಂದೇ ಲಿಂಗದಲ್ಲಿ ಶಂಕರ, ನಾರಾಯಣ ಇಬ್ಬರನ್ನು ಕೂಡ ನಾವು ಆರಾಧಿಸುವಂಥದ್ದು. ಅನೇಕ ಭಕ್ತರು ಈ ಸ್ಥಳಕ್ಕೆ ಬಂದು ಅವರ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ವಿಶೇಷವಾಗಿ ಶೀಘ್ರದಲ್ಲಿ ಅನುಗ್ರಹಿಸುವಂತಹ ದೇವರು ಶಂಕರ ನಾರಾಯಣ ದೇವರು. ವಿಶೇಷವಾಗಿ ಮಧ್ವಾಚಾರ್ಯರು ಅಂತ ಅವರು ಈ ಹಿಂದೆ ಸಣ್ಣವರಿರುವಾಗ ಬೇರೆ ಕಡೆಯೆಲ್ಲ ಸಂಚಾರ ಮಾಡ್ತಾ ಈ ಸ್ಥಳಕ್ಕೆ ಬಂದು ಭೇಟಿಯಾಗಿ ಹೋದಂಥ ಕತೆ ನಮಗೆ ಮಧ್ವ ವಿಜಯ ಅಂತಕ್ಕಂಥ ಗ್ರಂಥದಲ್ಲಿ ಕಂಡು ಬರ್ತದೆ. ಅವರು ಕಾಲವಾಗಿ 800 ವರ್ಷಗಳಾಗಿದೆ. ಹಾಗಾಗಿ ಅದಕ್ಕಿಂತಲೂ ಕೂಡ ಪುರಾತನವಾದಂತಹ ದೇವಸ್ಥಾನ ಅಂತ ಹೇಳ್ತಾ ಇದ್ದೇವೆ. ಮೊಗವೀರ ಬಾಂಧವರು, ಅದರಲ್ಲಿ ಕೂಡ ಮೀನುಗಾರರು ಪ್ರತಿ ಅವರ ಹೊರಡುವ ಸಂದರ್ಭದಲ್ಲಿ ಕೂಡ ಕ್ಷೇತ್ರಕ್ಕೆ ಬಂದು ಯಥಾಶಕ್ತಿ ಸೇವೆಯನ್ನು ಕೊಟ್ಟು ಅವರು ವ್ಯಾಪಾರಕ್ಕೆ ಹೋಗ್ತಾರೆ. ಹೋಗಿ ಬಂದ ಮೇಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಂದು ಯಥಾಶಕ್ತಿ ಸೇವೆಯನ್ನು ಕೊಡ್ತಾರೆ. ಅವರ ಒಂದು ನಂಬಿಕೆ, ಇಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೋದರೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮತ್ಸ್ಯ ಸಂಪತ್ತನ್ನು ದೇವರು ಅನುಗ್ರಹಿಸ್ತಾರೆ ಎಂಬ ನಂಬಿಕೆ. ಅದನ್ನು ದೇವರು ಕೂಡ ಅನುಗ್ರಹಿಸ್ತಾ ಇದ್ದಾರೆ. ಈಗಲೂ ಕೂಡ ಕೆಲವರೆಲ್ಲ ಪ್ರತಿ ತಿಂಗಳು ಕೂಡ ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ರೂಢಿಯಲ್ಲಿ ಈ ಕ್ಷೇತ್ರದಲ್ಲಿ ಇದೆ. ಇತಿಹಾಸವನ್ನ ದೇಗುಲದ ಬಗ್ಗೆ ತಿಳ್ಕೊಂಡು ಬಂದಾಯ್ತು. ಆದ್ರೆ ನಾನು ಯಾಕೆ ಇಲ್ಲಿಗೆ ಇವತ್ತು ಬಂದಿದ್ದೇನೆ ಅಂತ ಹೇಳಿದ್ರೆ, ದೇಗುಲಕ್ಕೆ ಬಂದು ದೇವರ ದರ್ಶನವನ್ನ ಪಡೆದು ಇಲ್ಲಿ ನಡೆಯುವಂತಹ ಬಹುದೊಡ್ಡ ಕಾರ್ಯಕ್ರಮದ ಮಾಹಿತಿಯನ್ನ ನಮ್ಮೆಲ್ಲ ಉಡುಪಿಯ ಬಂಧುಗಳಿಗೆ ಮಾತ್ರ ಅಲ್ಲದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ತಿಳಿಸುವುದಕ್ಕೆ ಬೇಕಾಗಿ ಬಂದಿದ್ದೇನೆ. ಏನು ಕಾರ್ಯಕ್ರಮ, ನಾವು ಕೂಡ ಯಾಕೋಸ್ಕರ ಇಲ್ಲಿ ಭಾಗವಹಿಸಬೇಕು ಹಾಗೆಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಸಾಮಾಜಿಕ ಧುರೀಣರಾಗಿ ಸಂಘಟನೆಯನ್ನ ಮಾಡುವ ವ್ಯಕ್ತಿಯಾಗಿ ಪ್ರತಿಯೊಬ್ಬ ಯುವಕರ ಮನಸ್ಸಲ್ಲಿ ಹಾಗೆಯೇ ಈ ಸಮಾಜದ ಪ್ರತಿಯೊಬ್ಬ ಬಂಧುಗಳಲ್ಲಿ ತನ್ನ ಕೆಲಸ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಪ್ರಸಾದ್ ಕಾಂಚನ್ ಇವರ ಮುಂದಾಳತ್ವದಲ್ಲಿ ಇದೇ ಶಂಕರನಾರಾಯಣ ದೇಗುಲದಲ್ಲಿ ಮೇ 14ರಿಂದ ಮೇ 19, 2026ರವರೆಗೆ
ಮಹಾರುದ್ರ ಮಹಾಯಾಗ ನಡೀಲಿಕ್ಕಿದೆ. ಶ್ರೀಯುತ ಪ್ರಸಾದ್ ರಾಜ್ ಕಾಂಚನ್ ಅವರೇ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ತೆ. ಮೊದಲಿಗೆ ಆ ಭಗವಂತನ ಆಶೀರ್ವಾದ ನಿಮಗೆ ಸದಾಕಾಲ ಇರಲಿ ಅಂತ ನಾನು ಭಗವಂತನ ಜೊತೆ ಬೇಡಿಕೊಳ್ತೇನೆ. ಇಂಥ ಒಂದು ಕಾನ್ಸೆಪ್ಟ್ ಅನ್ನ ತರೋದಕ್ಕೆ ಏನ್ ಕಾರಣ ಸರ್? ಈಗ ಸಾಕಷ್ಟು ಮಂದಿ ಥಿಂಕ್ ಮಾಡಿರ್ಬೋದು ಇದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನ, ಆದ್ರೆ ಇದು ಲೋಕ ಕಲ್ಯಾಣಾರ್ಥವಾಗಿ ತಾವು ಮಾಡ್ತಾ ಇರುವಂಥದ್ದು ಅಂತ ಹೇಳುವಂಥದ್ದನ್ನ ನಾನು ಮೊದಲಿಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೋಸ್ಕರ ಇದನ್ನು ಮಾಡಿದ್ದೀರಿ ಅಂತ? ಸೊ ಇದು ಬೇಸಿಕ್ಲಿ ನೋಡಿ, ನಮ್ಮದು ಧಾರ್ಮಿಕವಾಗಿ ಹಿನ್ನೆಲೆ ಇರುವಂಥ ಜಿಲ್ಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಇದಕ್ಕೆ ದೇವರ ನಮ್ಮಲ್ಲಿ ಈಗ ನಾವು ಸಾಧಾರಣ 15-20 ವರ್ಷದಿಂದ ನೋಡುವಾಗ ಆರ್ಥಿಕ ಮಟ್ಟದಲ್ಲಿ, ಸಾಮಾಜಿಕ ಮಟ್ಟದಲ್ಲಿ ನಮ್ಮ ಜಿಲ್ಲೆ ಸಾಕಷ್ಟು ಹಿಂದೆ ಬರ್ತಿದ್ದದ್ದು ನಾವು ಕಾಣುತ್ತಾ ಇದ್ದೇವೆ. ಅನೇಕ ಕಾರಣಗಳಿವೆ. ನಮ್ಮ ಪ್ರಪಂಚದಲ್ಲಿ ಆಗುವಂಥ ಆರ್ಥಿಕ ರೀತಿಯ ಒಂದು ತೊಂದರೆ, ಪ್ರಪಂಚದಲ್ಲಿ ಆಗುವಂಥ ಒಂದು ಯುದ್ಧ ರೀತಿಯ ಒಂದು ತೊಂದರೆ, ಪ್ರಪಂಚದಲ್ಲಿ ಆಗುವಂಥ ಆರೋಗ್ಯ ರೀತಿಯ ಒಂದು ತೊಂದರೆ, ಇದಕ್ಕೆಲ್ಲ ನಾವೆಲ್ಲ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಇರುವಾಗ ನಮ್ಮ ಕ್ಷೇತ್ರದ ಜನರು ಈ ತೊಂದರೆಗಳಿಂದ ದೂರ ಹೋಗಬೇಕು. ಇದಕ್ಕೆ ಮೂಲವಾಗಿ ನಮ್ಮ ದೇವರ ಅನುಗ್ರಹ ನಮಗೆ ಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮಲ್ಲಿ ಈಗ ನೀವು ನೋಡ್ತಾ ಇದ್ದರೆ, ನಮ್ಮ ಯುವಜನತೆಯನ್ನು ನಾವು ನೋಡ್ತಾ ಇದ್ದರೆ, ನಾವು ಇಡೀ ಪ್ರಪಂಚದಲ್ಲಿ ನೋಡುವಾಗ ನಮ್ಮ 2 ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ 20,000 ಇಂಜಿನಿಯರ್ಸನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಪ್ರತಿ ವರ್ಷ. ಹೌದು. ಆ 20,000 ಇಂಜಿನಿಯರ್ಸಲ್ಲಿ 10% ಇಂಜಿನಿಯರಿಂಗ್ ಕೂಡ ಇವತ್ತು ಕೆಲಸ ಇಲ್ಲ. ಆ ನಿಟ್ಟಿನಲ್ಲಿ ಆರ್ಥಿಕ ಮಟ್ಟದಲ್ಲಿ ನಾವು ನೋಡಿದರೆ ಸಾಕಷ್ಟು ಹಿನ್ನೆಲೆಯನ್ನು ಕಳೆದ ಒಂದು 10 ವರ್ಷದಲ್ಲಿ ನಾವು ನಮ್ಮ ಜಿಲ್ಲೆ ಕಂಡಿದೆ. ಮತ್ತು ಹೆಚ್ಚಿನವರು ಈ ಪ್ರದೇಶದಲ್ಲಿ ವಾಸವಾಗ್ತಾ ಇಲ್ಲ. ಅಂದರೆ ಇಲ್ಲಿ ಅವರಿಗೆ ಬಿಸ್ನೆಸ್ ಮಾಡುವಂಥವು ಅಥವಾ ಕೆಲಸ ಮಾಡುವಂಥ ಆಪರ್ಚುನಿಟಿ ಸಿಗದೆ ಇಡೀ ವಿದೇಶ ಅಥವಾ ಬೇರೆ ಕಡೆಯಲ್ಲೆಲ್ಲ ಹೋಗಿ ಅವರ ಮನೆಯಲ್ಲಿ ಯಾರೂ ಇಲ್ಲದಾಗೆ ಆಗಿದೆ ಸಿಚುವೇಶನ್. ನಾವು ನೋಡುವಾಗ ತುಂಬ ಚೆಂದ ಕಾಣ್ತದೆ, ಅವ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಅಮೆರಿಕದಲ್ಲಿದ್ದಾನೆ, ಬಾಂಬೆಯಲ್ಲಿದ್ದಾನೆ, ಬ್ಯಾಂಗ್ಳೂರಲ್ಲಿದ್ದಾನೆ. ಆದರೆ ಅವನ ಮನೆಯನ್ನು ನೋಡುವಾಗ, ಆ ಸಂಕಷ್ಟ ನೋಡುವಾಗ ಭಾರಿ ಪಾಪ ಅಂತ ಎನಿಸೋದು ಸಹಜ. ಹೌದು. ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಆ ದೇವರು ನಮಗೆ ಆಶೀರ್ವಾದ ಮಾಡಬೇಕು. ಆ ದೇವರ ಆಶೀರ್ವಾದ ಪಾಪ ನಮ್ಮ ಜನರ ಮೇಲೆ ಇದ್ದರೆ ನಾವು ಖಂಡಿತವಾಗಿಯೂ ನಾವು ಮಾಡುವಂಥ ಅಥವಾ ನಾವು ಏನು ಆಲೋಚನೆ ಮಾಡುವಂಥ ಕೆಲಸ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗ್ತದೆ ಅಂತ ಇದೊಂದು ನನಗೆ ಪ್ರೇರಣೆ ಬಂತು. ನಾನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಾಗ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ನಾನು ಹೋಗ್ತಾ ಇರ್ತೇನೆ. ಅನೇಕ ಧಾರ್ಮಿಕ ಕ್ಷೇತ್ರದಲ್ಲಿ ಹೋಗುವಾಗ ಒಂದು ವಿಶೇಷ ರೀತಿಯ ಒಂದು ಅನುಭವ ಆಗುವಂಥದ್ದು ಒಂದು ನಾವು ಕಂಡಿದ್ದೇವೆ. ಹಾಗೆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ನಾನು ಕಳೆದ ಬಾರಿ ನಾನು ಹೋದಾಗ ಅಲ್ಲಿ ಒಂದು ವಿಶೇಷ ರೀತಿಯ ಅನುಭವ ಆಗಿ, ನಿಮ್ಮ ಕ್ಷೇತ್ರದ ಜನರಿಗೆ ನಿಮ್ಮಿಂದ ಧಾರ್ಮಿಕ ಕೊಡುಗೆ ಏನಿದೆ ಅಂತ ನನಗೊಂದು ಕ್ವೆಶ್ಚನ್ ಕೇಳಿದಾಗೆ ಆಯಿತು. ಸೊ ಆ ನಿಟ್ಟಿನಲ್ಲಿ ನಾನು ಇಲ್ಲೇ ಬಂದು ಇಲ್ಲಿಯ ಕಮಿಟಿಯವರ ಹತ್ರ ಮಾತಾಡಿದಾಗ ಸೊ ಅವರು ಭಾರಿ ಒಂದು ಪೂರಕವಾಗಿ ನನಗೆ ನನ್ನ ಒಂದು ಏನು ಪ್ರಶ್ನೆ ಇದೆ ಅದಕ್ಕೆ ನನಗೊಂದು ಇಲ್ಲಿ ಆನ್ಸರ್ ಸಿಕ್ಕಿದಾಗೆ ಆಗಿದೆ. ಇಲ್ಲಿಯ ಪುರೋಹಿತರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಯಾರಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯವನ್ನು ಮಾಡಿ ನೋಡುವ. ನನ್ನಂಥ ಅನೇಕ ಯುವಕರು, ಉದ್ಯಮಿಗಳು ಇಂಥ ಕಾರ್ಯಕ್ಕೆ ಮುಂದೆ ಬರಬೇಕು. ದೇವರ ಪ್ರೇರಣೆಯನ್ನು, ದೇವರ ಆಶೀರ್ವಾದವನ್ನು ನೋಡಿ ಎಲ್ಲರಿಗೂ ಎಲ್ಲ ಕಾರ್ಯಕ್ಕೆ, ಎಲ್ಲ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುವುದು. ಅದರಲ್ಲಿ ಸಮಾಜದಲ್ಲಿ ದೊಡ್ಡವ ಇರ್ತಾನೆ, ಸಮಾಜದಲ್ಲಿ ಪಾಪ ಸಣ್ಣ ರೀತಿಯ ಅಲ್ಲಿ ಸಣ್ಣವ ಕೂಡ ಇರ್ತಾನೆ. ಆದರೆ ಇದು ಅವನದು ನಾವು ಒಂದು ಬ್ಯಾಡ್ ಲಕ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾವು ಆ ಶಕ್ತಿಯನ್ನು ಬೇರೆಯವರಿಗೆ ಹಂಚಿದರೆ ನಮಗೆಷ್ಟು ಖುಷಿ ಸಿಗ್ತದ, ಅದರ ಮೇಲೆ ನಾವು ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಾನು ಈ ಒಂದು ಕಾರ್ಯವನ್ನು ನಾನಿಲ್ಲಿ ಬಂದಾಗ ನಾನು ಕ್ಯಾಶುವಲಿ ಮಾತಾಡ್ತಿದ್ದೆ, ಆದರೆ ಆ ದೇವರೇ ನನ್ನನ್ನು ಮುಂದೆ ತಗೊಂಡು ನಾನು ಆ ದೇವರೇ ನನ್ನನ್ನು ನಿನ್ನ ಕೈಯಿಂದ ಈ ಕೆಲಸ ಆಗಬೇಕು ಅಂತ ನನ್ನನ್ನು ಮುಂದೆ ತಗೊಂಡು ಬಂದರು. ಸೊ ಎಲ್ಲವೂ ಅವರೇ ನಡೆಸ್ತಾ ಇದ್ದಾರೆ. ಈಗ ಸಾಧಾರಣ 2 ತಿಂಗಳಿಂದ ನಾವು ಈ ಒಂದು ಕಾರ್ಯಕ್ರಮದ ಹಿಂದೆ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯ ಒಂದು ಅಚ್ಚುಕಟ್ಟಿನ ವ್ಯವಸ್ಥೆ ಈ ಕ್ಷೇತ್ರದಲ್ಲಿ ಆಗಿದೆ. ಸಾಧಾರಣ 1,000 ಜನರ ಕಮಿಟಿ ಆಗಿದೆ ಈ ಒಂದು ಕಾರ್ಯಕ್ಕೆ. ಅನೇಕ ಉದ್ದಿಮೆದಾರರು, ಅನೇಕ ರಾಜಕೀಯ ವ್ಯಕ್ತಿಗಳು, ಅನೇಕ ಸಮಾಜದಲ್ಲಿ ಸಮಾಜಮುಖಿ ಕಾರ್ಯ ಮಾಡುವಂಥ ಕೆಲಸಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನೋ ಒಂದು ವಿಶೇಷ ರೀತಿಯ ಕಾರ್ಯಕ್ರಮ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ನಮ್ಮಿಂದ ದೇವರು ಇಚ್ಛೆ ಪಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಕೆಲಸ ಶಂಕರನಾರಾಯಣ ದೇವಸ್ಥಾನದಲ್ಲಿ ಇದೇ ಬರುವ 14ನೇ ತಾರೀಕು ಸಾಯಂಕಾಲದಿಂದ ಪ್ರಾರಂಭಿಸಿ 19ರವರೆಗೆ ಆ ಮಹಾರುದ್ರಯಾಗವನ್ನು ನಮ್ಮ ಪ್ರಸಾದ್ ರಾಜ್ ಕಾಂಚನ್ ಅವರ ಒಂದು ನೇತೃತ್ವದಲ್ಲಿ ಈ ಸ್ಥಳದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ವಿಶೇಷವಾಗಿ ಆ ರುಜಂ ದ್ರಾವತಿ ಇತಿ ರುದ್ರ ಅಂತ, ರೋಗವನ್ನು ಹರಣ ಮಾಡುವವನು ರುದ್ರದೇವರು ಅಂತ. ಅಂತಹ ರುದ್ರ ಎಂಬತಕ್ಕಂಥ ಶಬ್ದ ತ್ರಿಮೂರ್ತಿಗಳಿಗೂ ಕೂಡ ಹೆಸರಿದೆ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಅಲ್ಲಿ ಸಾಮಾನ್ಯವಾದಂಥ ಅಪಮೃತ್ಯಾದಿ ದೋಷಗಳನ್ನು, ಮೃತ್ಯು ಪೀಡೆಗಳನ್ನು ನಾಶ ಮಾಡುವಂಥವರು ರುದ್ರದೇವರಾದರೆ, ಅದಕ್ಕಿಂತಲೂ ಮೇಲಾದಂತಹ
ರೋಗಗಳನ್ನೆಲ್ಲ ನಾಶ ಮಾಡುವಂಥವರು ವಿಷ್ಣು ದೇವರು. ಅಂತಹ ವಿಷ್ಣು ಹಾಗೂ ಈಶ್ವರ ಇಬ್ಬರ ಸನ್ನಿಧಾನವೂ ಕೂಡ ಈ ಕ್ಷೇತ್ರದಲ್ಲಿ ಇರುವುದರಿಂದ ಅಂತಹ ಕ್ಷೇತ್ರದಲ್ಲಿ ಈ ಒಂದು ಮಹಾರುದ್ರಯಾಗವನ್ನು ಮಾಡಿದ್ವಿ ಅಂತಾದರೆ ಅದರ ಪೂರ್ಣ ಫಲ ಖಂಡಿತವಾಗಿಯೂ ಕೂಡ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥ ಒಂದು ನಂಬಿಕೆ. ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಇಲ್ಲಿ ಬೇರೆ ಬೇರೆ ಯಾಗಗಳನ್ನು ನಡೆಸಿ 18ನೇ ತಾರೀಕು ಸಾಯಂಕಾಲದಿಂದ ಮಂಟಪದಲ್ಲಿ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಪ್ರಾರಂಭಿಸಿ 19ನೇ ತಾರೀಕು ಆ ಮಹಾರುದ್ರಯಾಗವು ಈ ಒಂದು ಕ್ಷೇತ್ರದಲ್ಲಿ ಅನೇಕ ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇದೆ. ಈ 14/5/2026 ಗುರುವಾರದಿಂದ 19/5/2026 ಮಂಗಳವಾರದವರೆಗೆ ನಡೆಯುವ ಮಹಾರುದ್ರಯಾಗದಲ್ಲಿ ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಏನು ಉಪಯುಕ್ತವಾಗಿರುವಂತಹ ಕಾರ್ಯಕ್ರಮಗಳಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಬರ್ತಾ ಇದ್ರೆ ಯಾವ ಡೇಟಿಗೆ ಯಾವ ಕಾರ್ಯಕ್ರಮಗಳು ನಡೀತದೆ ಅನ್ನೋದನ್ನ ನಿಮಗೆ ನಾನು ಇವಾಗ ತಿಳಿಸ್ತಾ ಬರ್ತೇನೆ. ನಿಮಗೆ ಉಪಯುಕ್ತ ಇರುವಂತಹ ದಿನದಲ್ಲಿ ಬಂದು ಪಾಲ್ಗೊಂಡು ಅದರ ಉಪಯೋಗವನ್ನ ಖಂಡಿತವಾಗ್ಲೂ ನೀವು ಪಡ್ಕೊಳ್ಬಹುದಾಗಿದೆ. 14/5/2026 ಗುರುವಾರದಂದು ಮಲ್ಪೆಯ ಅಯ್ಯಪ್ಪ ಭಜನಾ ಮಂದಿರದಿಂದ ಬೃಹತ್ ಹೊರೆ ಕಾಣಿಕೆ ಬರಲಿಕ್ಕಿದೆ. 15/5/2026 ಶುಕ್ರವಾರದಂದು ಅನ್ನ ಸಂತರ್ಪಣೆ ಹಾಗೆಯೇ ಭಕ್ತಿ ರಸಸಂಜೆ ಕಾರ್ಯಕ್ರಮ ಸಂಜೆ ಸಂದರ್ಭದಲ್ಲಿ ಇರಲಿಕ್ಕಿದೆ. ಹಾಗೆಯೇ ಈ ಕಾರ್ಯಕ್ರಮದ ಬಹಳ ವಿಶೇಷತೆ ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆ ಬಂದಿರುವಂತಹ ಭಕ್ತಾಭಿಮಾನಿಗಳಿಗೆ ಇರಲಿಕ್ಕಿದೆ. 16/5/2026 ಶನಿವಾರದಂದು ಬೃಹತ್ ಆರೋಗ್ಯ ಶಿಬಿರ ನಡೆಯಲಿಕ್ಕಿದೆ. 17/5/2026 ರವಿವಾರದಂದು ಮಲ್ಪೆಯ ಬೀಚ್ನಲ್ಲಿ ಬೃಹತ್ ಗ್ರಾಮೀಣ ಕ್ರೀಡಾಕೂಟ ನಡೆಯಲಿಕ್ಕಿದೆ. 17/5/2026 ಸಂಜೆಯ 6 ಗಂಟೆಗೆ ಮಲ್ಪೆಯ ಬೀಚ್ನಲ್ಲಿ ವಾರಣಾಸಿಯ ಪುರೋಹಿತರಿಂದ ಗಂಗಾ ಆರತಿ ಪ್ರಪ್ರಥಮ ಬಾರಿಗೆ ಇಲ್ಲಿ ನಡೆಯಲಿಕ್ಕಿದೆ. 17/5/2026 ರವಿವಾರ ರಾತ್ರಿ ಗಂಟೆ 8ರಿಂದ ದಕ್ಷಿಣ ಭಾರತದ ಪ್ರಖ್ಯಾತ ಕಲಾವಿದೆ ನಮಗೆಲ್ಲ ಗೊತ್ತಿರುವಂತೆ ಮಂಗ್ಲಿ ಅವರಿಂದ ಶಿವಗಾನಾಮೃತ ಅನ್ನುವ ಭಕ್ತಿಯ ರಸಸಂಜೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. 18/5/2026 ಸೋಮವಾರದಂದು ಸಾಕಷ್ಟು ಮಂದಿ ನಿರುದ್ಯೋಗ ಸಮಸ್ಯೆಯಿಂದ ಹಾಗೆಯೇ ನಮ್ಮ ಎಜುಕೇಷನ್ಸ್ಗಳೆಲ್ಲ ಆಗಿ ಉದ್ಯೋಗಕ್ಕಾಗಿ ನೀವು ಹುಡುಕಾಟವನ್ನ ಮಾಡ್ತಾ ಇದ್ರೆ ನಿಮಗಾಗಿ ಅಂತಾನೆ ಬೃಹತ್ ಉದ್ಯೋಗ ಮೇಳವನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ವಿಪ್ರಶ್ರೀ ಸಭಾಂಗಣದಲ್ಲಿ ಈ ಉದ್ಯೋಗ ಮೇಳ ನಡೀಲಿಕ್ಕಿದೆ. ಸುಮಾರು 100 ಕಂಪನಿಗಳ ಆಗಮನ ಆಗಲಿಕ್ಕಿದೆ. 6,000 ಜಾಬ್ ವೇಕೆನ್ಸಿಗಳು ಕೂಡ ರೆಡಿ ಇದೆ. ನಿಮಗೆ ಯಾವುದಾದ್ರೂ ಉದ್ಯೋಗದ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ 18ನೇ ತಾರೀಕಿಗೆ ಬಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಉದ್ಯೋಗವನ್ನ ಪಡ್ಕೊಳ್ಳುವಂತ ಅವಕಾಶ ಇದೆ. ಅದರ ಸದುಪಯೋಗವನ್ನ ತಾವುಗಳು ಪಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೇನೆ. 19/5/2026 ಮಂಗಳವಾರದಂದು ಮಹಾರುದ್ರಯಾಗದ ಪೂರ್ಣಾಹುತಿ ಹಾಗೆಯೇ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ತಾವುಗಳು ಪಾಲ್ಗೊಂಡು ಈ ಒಂದು ಕೊಡವೂರಿನ ಶಂಕರನಾರಾಯಣ ದೇವರ ಆಶೀರ್ವಾದ ಹಾಗೆಯೇ ಶಿವನ ಆಶೀರ್ವಾದವನ್ನ ತಾವೆಲ್ಲ ಭಕ್ತಾಭಿಮಾನಿಗಳು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಹಾರುದ್ರ ಯಾಗದ ಜೊತೆಗೆ ನಡೆಯುವಂತಹ ಇತರ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರೊಂದಿಗೆ ಇಂತಹ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಮಹಾರುದ್ರ ಯಾಗದ ಒಂದು ಅದ್ಭುತವಾದ ಆಲೋಚನೆಯನ್ನ ಪ್ರಸಾದ್ ರಾಜ್ ಕಾಂಚಾಣ್ ಅವರು ಮಾಡ್ತಾ ಇದ್ದಾರೆ. ಅದರ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಕೇಳಿಕೊಳ್ತಾ ಪ್ರತಿಯೊಬ್ಬರಿಗೆ ಒಳ್ಳೆಯದಾಗಲಿ. ಹಾಗೆ ಈ ಕಾರ್ಯಕ್ರಮದ ಅಪ್ಡೇಟ್ಗಳನ್ನು ಕೂಡ ನಾವು ಕೊಡ್ತಾ ಇರ್ತೇವೆ. ಆ ಕಾರ್ಯಕ್ರಮದ ಅಪ್ಡೇಟನ್ನು ಕೂಡ ನಮ್ಮ ಚಾನೆಲ್ ಮೂಲಕ ನೋಡಿ. ಹಾಗೆಯೇ ಈ ಒಂದು ವಿಡಿಯೋವನ್ನು ಎಲ್ಲ ಬಂಧುಗಳಿಗೆ ಸೆಂಡ್ ಮಾಡುವುದರ ಮೂಲಕ ಅವರಿಗೆ ಇರತಕ್ಕಂತಹ ಯಾವುದೆಲ್ಲ ಅವಶ್ಯಕತೆಗಳು ಇದರಲ್ಲಿ ಸಿಗ್ತಾ ಇದೆ ಅದನ್ನು ಅವರು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಹಾಗಿದ್ರೆ ಮೇ 14ರಿಂದ ಮೇ 19ರವರೆಗೆ ನೀವೆಲ್ಲರೂ ಕೂಡ ಕೊಡವೂರಿನ ಶ್ರೀ ಶಂಕರನಾರಾಯಣ ದೇವಸ್ಥಾನಕ್ಕೆ ಬರುವುದರೊಂದಿಗೆ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು. ಜೊತೆಗೆ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಾವುಗಳು ಸಹಕಾರವನ್ನು ನೀಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು.